ಇನ್ನ ಅಮೃತ ಗೌಡಗೆ ರಾಜೀವ್ ಗೌಡ ಧಮಕಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಿಂದ ಡೇರಿಂಗ್ ರಿಪೋರ್ಟ್. ರಾಜೀವ್ ಗೌಡ ಬಂಧನ ಯಾಕೆ ವಿಳಂಬ ಆಯಿತು? ಪೌರಾಡಳಿತ ಸಚಿವ ರಹೀಂ ಖಾನ್ಗೆ ರಿಪಬ್ಲಿಕ್ ಕನ್ನಡ ಖಡಕ್ ಪ್ರಶ್ನೆಯನ್ನ ಮಾಡಿದೆ. ಅಮೃತ ಗೌಡ ಧೈರ್ಯವಾಗಿದ್ದಾರೆ, ಅವರಿಗೆ ಧೈರ್ಯ ಹೇಳಲಾಗಿದೆ, ಅಧಿಕಾರಿಗಳಿಗೆ ತೊಂದರೆ ಕೊಟ್ರೆ ಕ್ರಮ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಸಚಿವರು ಹೇಳಿರೋದು. ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿದರೆ ಅದನ್ನು ಸಹಿಸೋದಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಹೀಂ ಖಾನ್ ತಿಳಿಸಿದ್ದಾರೆ. ಸರ್, ಈಗ ಅಮೃತ ಗೌಡ ಅವರು ತಮ್ಮನ್ನ ಭೇಟಿ ಮಾಡಿದ್ರು, ಏನು ಹೇಳಿದ್ರು ಸರ್? ಏನ್ ಮಾಹಿತಿ ಕೊಟ್ಟರು? ಇಲ್ಲ, ಇವತ್ತು ಕೌನ್ಸಿಲ್ ನಲ್ಲಿ ಪ್ರಶ್ನೆ ಇದೆ, ಅದ್ರ ಬಗ್ಗೆ ಸಿಡಿಲ್ ಘಟ್ಟ ಬಗ್ಗೆ ಪ್ರಶ್ನೆ ಬಂದಿದೆ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಇತ್ತು. ಡಿಮಿ ಅವರೆಲ್ಲರೂ ಬಂದಿದ್ದಾರೆ. ಅವರಿಗೆ ಅವ್ರು ತುಂಬಾ ಧೈರ್ಯದಿಂದ ಇದ್ದಾರೆ. ನಮ್ಮ ಸರ್ಕಾರದಿಂದ ಅವರಿಗೆ ಫುಲ್ ಸಪೋರ್ಟ್ ಇದೆ, ಡೋಂಟ್ ವರಿ ಅಂತ ಹೇಳಿದ್ವು. ಅವ್ರ ಮೇಲೆ ಅವರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಮತ್ತೆ ತಾವು ಏನೋ ಕನ್ಫ್ಯೂಷನ್ ಅಲ್ಲಿ ಇದ್ರು, ಡೋಂಟ್ ವರಿ ಅಂತ ಹೇಳಿದ್ರು. ಸ್ವಲ್ಪ ಮಾಹಿತಿ ಏನಾಯ್ತು ಅಂತ ಎಲ್ಲ ಡೀಟೇಲ್ ಹೇಳಿದ್ರು. ಏನ್ ಮಾಹಿತಿ ಕೊಟ್ರು ಸರ್ ಇವತ್ತು ತಮಗೆ? ಮಾಹಿತಿ ಅದೇ, ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅಂತ ಮಾಹಿತಿ ಕೊಟ್ಟಿದ್ರು. ಬರೀ ಒಂದು ಸರ್ಕಲ್ ನಲ್ಲಿ ಅವರು ಏನೋ ಬೋರ್ಡ್ ತೆಗೆದ್ರು. ತಮ್ಮ ಎಲ್ಲರಿಗೂ ಗೊತ್ತಿದೆ ಏನಾಗಿದೆ, ಅವರು ಯಾವ ತರ ಮಾತಾಡಿದ್ದಾರೆ. ಅವ್ರ ಮೇಲೆ ತುಂಬಾ ಸೀರಿಯಸ್ ಆಕ್ಷನ್ ಪಾಟೀಲಿಂದ ಆಗಿದೆ, ಸರ್ಕಾರದಿಂದ ತುಂಬಾ ಸೀರಿಯಸ್. ಸರ್, ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿಗೆ ಈ ರೀತಿ ಆದಂತಹ ಸಂದರ್ಭದಲ್ಲಿ ಬಂಧನ ಮಾಡಲಿಕ್ಕೆ ಯಾಕೆಷ್ಟು ವಿಳಂಬ ಆಯಿತು ಸರ್? ನಿಮ್ಮ ಪಕ್ಷದ ಕಾರ್ಯಕರ್ತ ಅನ್ನೋ ಕಾರಣಕ್ಕೋಸ್ಕರ ರಕ್ಷಣೆ ಕೊಡ್ಲಾಯ್ತಾ? ವಿಳಂಬ ಆಗಿಲ್ಲ. ಅವ್ರು ಎಲ್ಲೋ ಹೋದ್ರು, ಅವರಿಗೆ ಅರೆಸ್ಟ್ ಕೇರಳನಲ್ಲಿ ಇದ್ರು, ಅರೆಸ್ಟ್ ಮಾಡಿ ತಂದಿದ್ದಾರೆ. ನಮ್ಮ ಸರ್ಕಾರದಿಂದ ಅದು ಎಫೆಕ್ಟ್, ನಮ್ಮ ಡಿಪಾರ್ಟ್ಮೆಂಟ್ ನಿಂದ ಎಫೆಕ್ಟ್ ಮತ್ತು ಗೌರ್ಮೆಂಟ್ ಲಿಂದ ಆ ಎಫೆಕ್ಟ್ ಲಿಂದ ಅವರು ಅರೆಸ್ಟ್ ಆಗಿದ್ದಾರೆ. ಒಬ್ಬ ಇಲಾಖೆಯ ಸಚಿವರಾಗಿ ಈ ಒಂದು ಪ್ರಕರಣದಲ್ಲಿ ಏನ್ ಪಾತ್ರ ವಹಿಸಿದ್ರಿ, ಏನ್ ಸೂಚನೆಯನ್ನ ಕೊಟ್ಟಿದ್ರಿ ಸರ್? ಸೂಚನೆ, ನಮ್ಮ ಎಲ್ಲ ಸ್ಟಾಫ್ ಎಲ್ಲ ವರ್ಕ್ ಮಾಡ್ಲತ್ತಿರಲ್ಲ, ಅವರು ಯಾರಿಗೆ ಈ ತರ ತೊಂದರೆ ಕೊಟ್ಟರು ಇಮಿಡಿಯೇಟ್ ಆಕ್ಷನ್ ಮಾಡ್ತೀವಿ ಅಂತ ಆಲ್ರೆಡಿ ಹೇಳಿದರೆ ಆಕ್ಷನ್ ಮಾಡಿಸಿದ್ದಾರೆ. ಸರ್, ಈಗ ಕಾನೂನು ಹೋರಾಟ ಯಾವ ರೀತಿ ನಡೆಯುತ್ತೆ? ಯಾಕೆಂತಂದ್ರೆ ಹೇಳಿದ್ರೆ ಈಗಾಗಲೇ ಅವ್ರನ್ನ ಬಂಧನ ಮಾಡಲಾಗಿದೆ, ಅವರು ಕೂಡ ತಪ್ಪಿಸ್ಕೊಂಡು ಮಂಗಳೂರಿಗೂ ಕೂಡ ಹೋಗಿದ್ರು ಅನ್ನೋಂತರದ್ದು ಇದ್ರು. ಕೇರಳ ಮಂಗಳೂರಿನಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಮನೆಯಲ್ಲಿ ಇದ್ರು, ಕಾಂಗ್ರೆಸ್ ಮುಖಂಡರು ರಕ್ಷಣೆ ಕೊಟ್ಟಿದ್ರು ಅವರಿಗೆ ಅನ್ನುವಂತ ಮಾಹಿತಿಗಳಿದಾವೆ ಸರ್. ಆ ತರ ಯಾರು ರಕ್ಷಣೆ ಕೊಳ್ಳಿ, ಅವರಿಗೆ ಅರೆಸ್ಟ್ ಮಾಡಿ ತಂದಿದ್ದಾರೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ, ಮತ್ತೆ ಪಾಟೀಲಿಂದ ಅವರಿಗೆ ವಜಾ ಮಾಡಿದ್ದಾರೆ. ಆ ತರ ಯಾರೂ ಇರಲಿ, ಈ ತರ ಸ್ಟಾಫ್ಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ, ದೆನ್ ವಿ ಟೇಕ್ ಸೀರಿಯಸ್. ಇದ್ರ ಬಗ್ಗೆ ನಾವು ತುಂಬಾ ಸೀರಿಯಸ್ ಇದೆ. ಅವ್ರ ಮೇಲೆ ತುಂಬಾ ಸೀರಿಯಸ್ ಚಾರ್ಜಸ್ ಹಾಕಿದ್ರು. ಅವರನ್ನ ಯಾರು ಕೂಡ ರಕ್ಷಣೆ ಮಾಡಲ್ಲ, ನಾವು ಪಾರ್ಟಿಯಿಂದ ಪಕ್ಷದಿಂದ ಅವರನ್ನ ಸೀರಿಯಸ್ ಆಕ್ಷನ್ ಆಗಿದೆ, ಈಗ ಕಾನೂನಿನ ಮೂಲಕ ಕೂಡ ಆಕ್ಷನ್ ಆಗುತ್ತೆ ಅನ್ನುವಂತ ಮಾತನ್ನ ಹೋರಾಡಳಿತ ಸಚಿವ ರಹೀಂ ಖಾನ್ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ರಾಜೀವ್ ಗೌಡ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ರಾಜೀವ್ ಗೌಡರನ್ನ ಮಣಪುರ್ನಲ್ಲಿ ಅರೆಸ್ಟ್ ಮಾಡಿದ ನಂತರ ನೇರವಾಗಿ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಕೆಲಸ ಆಗಿದೆ. ಪೊಲೀಸರು ಕೂಡ ಈತನನ್ನ 10 ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತ ಕೆಲಸ ಆಗಿದೆ. ಇದರ ನಡುವೆ ಕೆಎಸ್ ಅಧಿಕಾರಿಗೆ ನಿಂದಿಸಿ ರಾಜೀವ್ ಗೌಡ ಎಸ್ಕೇಪ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ರಾಜೀವ್ ಗೌಡ ಅವಿತಿದ್ದ ಜಾಗ ಪತ್ತೆಯಾಗಿದೆ. ರಾಜೀವ್ ಗೌಡ ರಹಸ್ಯವಾಗಿ ಅವಿತಿದ್ದ ಅಡಗುತಾಣ ಪತ್ತೆಯಾಗಿರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಅಡಗುತಾಣದ ಎಕ್ಸ್ಕ್ಲೂಸಿವ್ ದೃಶ್ಯ. ಮಂಗಳೂರಿನ ಪಚ್ಚನಾಡಿಯ ಜೆಇಒ ಡಿಸೈನ್ ಸ್ಟೋರ್ನಲ್ಲಿ ಈತ ಇದ್ದ. ಆ ಫಾರ್ಮ್ ಹೌಸ್ನಲ್ಲಿ ಈತ ವಾಸ್ತವ್ಯ ಹೂಡಿದ್ದ. 4 ದಿನ ಇಲ್ಲೇ ಅವಿತು ಕುಳಿತಿದ್ದ ರಾಜೀವ್ ಗೌಡ. ಆ ಜಾಗದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇದೇ ಫಾರ್ಮ್ ಹೌಸ್ನಲ್ಲಿ ರಾಜೀವ್ ಗೌಡ ಇದ್ದ. ಇಷ್ಟು ದಿನ ಈತ ತಲೆಮರೆಸಿಕೊಂಡಿದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದು ಯಾರಿಗೆ ಸೇರಿದ್ದ ಫಾರ್ಮ್ ಹೌಸ್, ಏನು ಎತ್ತ, ಈ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಕೂಡ ಆಗ್ತಾ ಇದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈತ ಎಲ್ಲಿ ಅಡಗಿ ಕುಳಿತಿದ್ದ ಅನ್ನುವಂತಹ ದೃಶ್ಯಗಳು. ಇದೇ ಫಾರ್ಮ್ ಹೌಸ್. ರಾಜೀವ್ ಗೌಡ ರಹಸ್ಯವಾಗಿ ಅವಿತಿದ್ದ ಅಡಗುತಾಣ ಇದೆ. ಮಂಗಳೂರಿನ ಪಚ್ಚನಾಡಿಯ ಜೆಇಒ ಡಿಸೈನ್ ಸ್ಟೋರ್ ಫಾರ್ಮ್ ಹೌಸ್. ಇಲ್ಲಿ ಈತ ಇಷ್ಟು ದಿನ ವಾಸ್ತವ್ಯ ಹೂಡಿದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 4 ದಿನ ಇಲ್ಲೇ ಅವಿತು ಕುಳಿತಿದ್ದ ಈ ರಾಜೀವ್ ಗೌಡ. ಇನ್ನ ಅಮೃತ ಗೌಡಗೆ ರಾಜೀವ್ ಗೌಡ ಧಮಕಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ
ರಿಪಬ್ಲಿಕ್ ಕನ್ನಡದಿಂದ ಡೇರಿಂಗ್ ರಿಪೋರ್ಟ್. ರಾಜೀವ್ ಗೌಡ ಬಂಧನ ಯಾಕೆ ವಿಳಂಬ ಆಯಿತು? ಪೌರಾಡಳಿತ ಸಚಿವ ರಹೀಂ ಖಾನ್ಗೆ ರಿಪಬ್ಲಿಕ್ ಕನ್ನಡ ಖಡಕ್ ಪ್ರಶ್ನೆಯನ್ನ ಮಾಡಿದೆ. ಅಮೃತಾ ಗೌಡ ಧೈರ್ಯವಾಗಿದ್ದಾರೆ, ಅವರಿಗೆ ಧೈರ್ಯ ಹೇಳಲಾಗಿದೆ. ಅಧಿಕಾರಿಗಳಿಗೆ ತೊಂದರೆ ಕೊಟ್ರೆ ಕ್ರಮ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಸಚಿವರು ಹೇಳಿರೋದು. ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿದರೆ ಅದನ್ನು ಸಹಿಸೋದಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಹೀಂ ಖಾನ್ ತಿಳಿಸಿದ್ದಾರೆ. ಸರ್, ಈಗ ಅಮೃತಾ ಗೌಡ ಅವರನ್ನು ತಮ್ಮನ್ನ ಭೇಟಿ ಮಾಡಿದ್ರು, ಏನು ಹೇಳಿದ್ರು ಸರ್? ಏನ್ ಮಾಹಿತಿ ಕೊಟ್ರು? ಇಲ್ಲ, ಇವತ್ತು ಕೌನ್ಸಿಲ್ ನಲ್ಲಿ ಪ್ರಶ್ನೆ ಇದೆ, ಅದ್ರ ಬಗ್ಗೆ ಸಿಡಿಲ್ ಘಟ್ಟ ಬಗ್ಗೆ ಪ್ರಶ್ನೆ ಬಂದಿದೆ. ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಇತ್ತು. ಡಿಮಿ ಅವರೆಲ್ಲರೂ ಬಂದಿದ್ದಾರೆ. ಅವರಿಗೆ ಅವ್ರು ತುಂಬಾ ಧೈರ್ಯದಿಂದ ಇದ್ದಾರೆ. ನಮ್ಮ ಸರ್ಕಾರದಿಂದ ಅವರಿಗೆ ಫುಲ್ ಸಪೋರ್ಟ್ ಇದೆ, ಡೋಂಟ್ ವರಿ ಅಂತ ಹೇಳಿದೆವು. ಅವ್ರ ಮೇಲೆ ಅವರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಮತ್ತೆ ತಾವು ಏನೋ ಕನ್ಫ್ಯೂಷನ್ ಅಲ್ಲಿ ಇದ್ರು, ಡೋಂಟ್ ವರಿ ಅಂತ ಹೇಳಿದ್ರು. ಸ್ವಲ್ಪ ಮಾಹಿತಿ ಏನಾಯ್ತು ಅಂತ ಎಲ್ಲ ಡೀಟೇಲ್ ಹೇಳಿದ್ರು. ಏನ್ ಮಾಹಿತಿ ಕೊಟ್ರು ಸರ್ ಇವತ್ತು ತಮಗೆ? ಮಾಹಿತಿ ಅದೇ, ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅಂತ ಮಾಹಿತಿ ಕೊಟ್ಟಿದ್ರು. ಬರೇ ಒಂದು ಸರ್ಕಲ್ ನಲ್ಲಿ ಅವರು ಏನೋ ಬೋರ್ಡ್ ತೆಗೆದ್ರು. ತಮ್ಮ ಎಲ್ಲರಿಗೂ ಗೊತ್ತಿದೆ ಏನಾಗಿದೆ, ಅವರು ಯಾವ ತರ ಮಾತಾಡಿದ್ದಾರೆ. ಅವ್ರ ಮೇಲೆ ತುಂಬಾ ಸೀರಿಯಸ್ ಆಕ್ಷನ್ ಪಾಟೀಲಿಂದ ಆಗಿದೆ, ಸರ್ಕಾರದಿಂದ ತುಂಬಾ ಸೀರಿಯಸ್. ಸರ್, ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿಗೆ ಈ ರೀತಿ ಆದಂತಹ ಸಂದರ್ಭದಲ್ಲಿ ಬಂಧನ ಮಾಡಲಿಕ್ಕೆ ಯಾಕೆಷ್ಟು ವಿಳಂಬ ಆಯಿತು ಸರ್? ನಿಮ್ಮ ಪಕ್ಷದ ಕಾರ್ಯಕರ್ತ ಅನ್ನೋ ಕಾರಣಕ್ಕೋಸ್ಕರ ರಕ್ಷಣೆ ಕೊಡ್ಲಾಯ್ತಾ? ವಿಳಂಬ ಆಗಿಲ್ಲ. ಅವ್ರು ಎಲ್ಲೋ ಹೋದ್ರು, ಅವರಿಗೆ ಅರೆಸ್ಟ್ ಕೇರಳನಲ್ಲಿ ಇದ್ರು, ಅರೆಸ್ಟ್ ಮಾಡಿ ತಂದಿದ್ದಾರೆ. ನಮ್ಮ ಸರ್ಕಾರದಿಂದ ಅದು ಎಫೆಕ್ಟ್, ನಮ್ಮ ಡಿಪಾರ್ಟ್ಮೆಂಟ್ ಇಂದ ಎಫೆಕ್ಟ್ ಮತ್ತು ಗೌರ್ಮೆಂಟ್ ಲಿಂದ ಆ ಎಫೆಕ್ಟ್ ಲಿಂದ ಅವರು ಅರೆಸ್ಟ್ ಆಗಿದ್ದಾರೆ. ಒಬ್ಬ ಇಲಾಖೆಯ ಸಚಿವರಾಗಿ ಈ ಒಂದು ಪ್ರಕರಣದಲ್ಲಿ ಏನ್ ಪಾತ್ರ ವಹಿಸಿದ್ರಿ, ಏನ್ ಸೂಚನೆಯನ್ನ ಕೊಟ್ಟಿದ್ರಿ ಸರ್? ಸೂಚನೆ, ನಮ್ಮ ಎಲ್ಲ ಸ್ಟಾಫ್ ಎಲ್ಲ ವರ್ಕ್ ಮಾಡ್ಲತ್ತಾರಲ್ಲ, ಅವರು ಯಾರಿಗೆ ಈ ತರ ತೊಂದರೆ ಕೊಟ್ಟರು ಇಮಿಡಿಯೇಟ್ ಆಕ್ಷನ್ ಮಾಡ್ತೀವಿ ಅಂತ ಆಲ್ರೆಡಿ ಹೇಳಿದರೆ ಆಕ್ಷನ್ ಮಾಡಿಸಿದ್ದಾರೆ. ಸರ್, ಈಗ ಕಾನೂನು ಹೋರಾಟ ಯಾವ ರೀತಿ ನಡೆಯುತ್ತೆ? ಯಾಕೆಂತಂದ ಹೇಳಿದ್ರೆ ಈಗಾಗಲೇ ಅವ್ರನ್ನ ಬಂಧನ ಮಾಡಲಾಗಿದೆ, ಅವರು ಕೂಡ ತಪ್ಪಿಸ್ಕೊಂಡು ಮಂಗಳೂರಿಗೂ ಕೂಡ ಹೋಗಿದ್ರು ಅನ್ನೋ ತರದ್ದು ಇದ್ರು. ಕೇರಳ ಮಂಗಳೂರಿನಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಮನೆಯಲ್ಲಿದ್ರು, ಕಾಂಗ್ರೆಸ್ ಮುಖಂಡರು ರಕ್ಷಣೆ ಕೊಟ್ಟಿದ್ರು ಅವರಿಗೆ ಅನ್ನುವಂತ ಮಾಹಿತಿಗಳಿದಾವೆ ಸರ್. ಆ ತರ ಯಾರು ರಕ್ಷಣೆ ಕೊಳ್ಳಿ, ಅವರಿಗೆ ಅರೆಸ್ಟ್ ಮಾಡಿ ತಂದಿದ್ದಾರೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ, ಮತ್ತೆ ಪಾಟೀಲಿಂದ ಅವರಿಗೆ ವಜಾ ಮಾಡಿದ್ದಾರೆ. ಆ ತರ ಯಾರೋ ಇರಲಿ, ಈ ತರ ಸ್ಟಾಫ್ಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ, ದೆನ್ ವಿ ಟೇಕ್ ಸೀರಿಯಸ್. ಇದ್ರ ಬಗ್ಗೆ ನಾವು ತುಂಬಾ ಸೀರಿಯಸ್ ಇದೆ. ಅವ್ರ ಮೇಲೆ ತುಂಬಾ ಸೀರಿಯಸ್ ಚಾರ್ಜಸ್ ಹಾಕಿದ್ರು. ಅವರನ್ನ ಯಾರು ಕೂಡ ರಕ್ಷಣೆ ಮಾಡಲ್ಲ, ನಾವು ಪಾರ್ಟಿಯಿಂದ ಪಕ್ಷದಿಂದ ಅವರನ್ನ ಸೀರಿಯಸ್ ಆಕ್ಷನ್ ಆಗಿದೆ, ಈಗ ಕಾನೂನಿನ ಮೂಲಕ ಕೂಡ ಆಕ್ಷನ್ ಆಗುತ್ತೆ ಅನ್ನುವಂತ ಮಾತನ್ನ ಹೋರಾಡಳಿತ ಸಚಿವ ರಹೀಂ ಖಾನ್ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.